ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಮ್ಗಳಲ್ಲಿ ಒಂದಾಗಿರುವಂಥ ಫಿಲಮ್ ಅಂತಂದ್ರೆ ಅದು ರಾಕಿಂಗ್ ಸ್ಟಾರ್ ಯಶ್ ಅವರು ವಿಲನ್ ಆಗಿ, ರಣಬೀರ್ ಕಪೂರ್ ಅವರು ಹೀರೋ ಆಗಿ ಮಾಡಿರುವಂಥ ಫಿಲಮ್ ರಾಮಾಯಣ. ಈ ಫಿಲಮ್ನ ಫಸ್ಟ್ ಅಪ್ಡೇಟ್ ಬಂದಿದೆ. ಹಾಗಾದ್ರೆ ಈ ಅಪ್ಡೇಟ್ ಅಲ್ಲಿ ಏನಿದೆ ಅಂಡ್ ಈ ಫಿಲಮ್ನ ವಿಶೇಷತೆ ಏನು ಎಲ್ಲನೂ ಮಾತಾಡ್ಕೊ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಅಂಡ್ ನಾನು ಮಾಡೋ ಕಂಟೆಂಟ್ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನಿಮಗೆ ರಾಮಾಯಣ ಅಂದ ತಕ್ಷಣ ನಿಮ್ಮ ಮೈಂಡಿಗೆ ಬರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ, ಅದು ನಾವು ಆಲ್ರೆಡಿ ಈ ಫಿಲಮ್ನ ನೋಡಿದೀವಿ, ಈ ಸ್ಟೋರಿ ಏನು ಅನ್ನೋದು ನಮ್ಗೆ ತಿಳ್ಕೊಂಡಿದೀವಿ. ರೀಸೆಂಟ್ ಆಗಿ ಪ್ರಭಾಸ್ ಅವ್ರು ಕೂಡ ಆಕ್ಟ್ ಮಾಡಿದ್ರು ಒಂದು ಆದಿಪುರುಷ್ ಅಂತ ಫಿಲಮ್ನ, ಅದರಲ್ಲೂ ಕೂಡ ನೋಡಿದೀವಿ. ಅಷ್ಟೇ ಅಲ್ಲ, ಕಾರ್ಟೂನಲ್ಲಿ ಆಗಿರ್ಬೋದು, ಬುಕ್ಸ್ ಅಲ್ಲಿ ಆಗಿರ್ಬೋದು ಅಂಡ್ ಲೆಜೆಂಡರಿ ಆಕ್ಟರ್ಸ್ಗಳು ಇದನ್ನ ಮಾಡ್ಬಿಟ್ಟು ಹೋಗಿದ್ದಾರೆ. ಹೀಗಿರ್ಬೇಕಾದ್ರೆ ಮತ್ತೆ ನಾವು ಯಾಕೆ ರಾಮಾಯಣ ಅಂದ್ರೆ ಈ ಫಿಲಮ್ನ ನೋಡ್ಬೇಕು ಅಂಡ್ ಈ ಫಿಲಮಲ್ಲಿ ಅಂಥದ್ದು ಏನ್ ಚೇಂಜಸ್ ನಾವು ಕಾಣ್ಬೋದು, ಯಾಕೆ ನಾವು ನೋಡ್ಬೇಕು ಅಂತ ನೀವೇನಾರ ಅನ್ಕೋತಿದ್ರೆ ಅದಕ್ಕೆ ಎರಡು ಆನ್ಸರ್ ಇದೆ. ಮೊದಲನೇದು ಏನಪ್ಪಾ ಅಂತಂದ್ರೆ ಅದು ಫಿಲಮ್ನ ಟೈಮಿಂಗ್ಸ್. ಎರಡನೇದು ದಿ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್, ಫಿಲಮ್ನ VFX ಅಥವಾ ವಿಜುವಲ್ಸ್. ಇನ್ನು ಈ ಫಿಲಮ್ ಅಲ್ಲಿ ಯಾಕೆ ಟೈಮಿಂಗ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಂದ್ರೆ, ನಾವು ನೋಡಿರುವಂತ ಎಲ್ಲಾ ಫಿಲಮ್ಗಳು ಕೇವಲ 2.25 ಅವರ್ ಇರ್ತಿತ್ತು. ಅಂದ್ರೆ ಒಂದು ಕಂಪ್ಲೀಟ್ ಸ್ಟೋರಿನ ಹೇಳೋದಕ್ಕೆ ಸಫಿಷಿಯಂಟ್ ಟೈಮ್ ಸಿಗ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಅಂದ್ರೆ ಡೆಪ್ತ್ ನರೇಷನ್ ಅಲ್ಲಿ ಒಂದಷ್ಟು ಎಕ್ಸ್ಟ್ರಾ ಪಾಯಿಂಟ್ಗಳನ್ನ ಆಡ್ ಮಾಡಿ ಕ್ಲೀನ್ ಆಗಿ ಕನ್ವೆ ಮಾಡೋದಕ್ಕೆ ಚಾನ್ಸ್ ಇದೆ. ಅದಕ್ಕೆ ಟೈಮಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದಾಗಿ ವಿಜುವಲ್ ಎಫೆಕ್ಟ್ ಅಥವಾ VFX ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಈ ಫಿಲಮ್ ಅಲ್ಲಿ ಅಂತಂದ್ರೆ, ನಾವು ಮುಂಚೆ ನೋಡಿರುವಂತ ಎಲ್ಲಾ ಫಿಲಮ್ಗಳಲ್ಲೂ ಒಂದು ಕ್ವಾಲಿಟಿ ಆಕ್ಟಿಂಗ್ ನ ನೋಡೋದಕ್ಕೆ ಸಿಗ್ತಾ ಇತ್ತು, ಆದ್ರೆ ಪೂರ್ VFX ಇರ್ತಾ ಇತ್ತು. ಈ ಸಲ ಒಂದು ಕ್ವಾಲಿಟಿ ಆಕ್ಟಿಂಗ್ ಜೊತೆಗೆ ಒಂದು ಕ್ವಾಲಿಟಿ VFX ಸಿಕ್ಕಿದ್ರೆ ಅದು ಹೇಗಿರುತ್ತೆ ಅಲ್ವಾ. ಅಂಡ್ ಈ ಫಿಲಮ್ಗೆ ವಿಜುವಲ್ ಎಫೆಕ್ಟ್ ಅಲ್ಲಿ ಮಲ್ಟಿಪಲ್ ಆಸ್ಕರ್ ವಿನ್ ಆಗಿರುವಂತಹ DNEG ಕಂಪ್ನಿಯವರು VFX ನ ಅಥವಾ ವಿಜುವಲ್ಸ್ ನ ಕೊಡ್ತಾ ಇದ್ದಾರೆ. ಸೊ ಒಂದು ಅದ್ದೂರಿಯಾಗಿ ನಾವು ವಿಜುವಲ್ಸ್ ನ ಎಂಜಾಯ್ ಮಾಡ್ಬೋದು. ಇನ್ನು ಈ ಫಿಲಮ್ನ ಬಜೆಟ್ ಏನಾದರೂ ನೀವು ಕೇಳಿದ್ರೆ ಶಾಕ್ ಆಗೋಗ್ತೀರಾ. ಯಾಕೆ ಅಂದ್ರೆ ಪಾರ್ಟ್ 1 ನ ಬಜೆಟ್ ಬಂದು ಸುಮಾರು 850 ಕೋಟಿಯಿಂದ 950 ಕೋಟಿ ಅಂತ ಹೇಳಲಾಗ್ತಿದೆ. ಅಂಡ್ VFX ಕಂಪ್ಲೀಟ್ ಆಗೋಷ್ಟರಲ್ಲಿ ಇದು ಜಾಸ್ತಿ ಕೂಡ ಆಗ್ಬೋದು. ಇಫ್ ಇನ್ ಕೇಸ್ ಆ ಥರ ಆದರೆ ದ ಮೋಸ್ಟ್ ಇಂಡಿಯಾದ ಎಕ್ಸ್ಪೆನ್ಸಿವ್ ಫಿಲಮ್ ಅಂತಂದ್ರೆ ಅದು ಇದೇ ಆಗುತ್ತೆ. ಮತ್ತೆ ಪಾರ್ಟ್ 2 ಬಜೆಟ್ ಕೇಳಿದ್ರೆ ನೀವು ಇನ್ನೂ ಶಾಕ್ ಆಗ್ತೀರಾ. ಯಾಕೆ ಅಂತಂದ್ರೆ ಅದರ ಬಜೆಟ್ ಬಂದು 1600 ಕೋಟಿಯಿಂದ 4000 ಕೋಟಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದು ಕಂಪ್ಲೀಟ್ಲಿ ಪಾರ್ಟ್ 1 ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಈ ಫಿಲಮ್ನ ವಿಶೇಷತೆ ಬಗ್ಗೆ ಮಾತಾಡೋದಾದ್ರೆ ಅಥವಾ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋದಾದ್ರೆ, ನಮಗೆ ಮೊದಲನೇದಾಗಿ ಸಿಗೋದೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಯಾಕೆ ಅಂದ್ರೆ KGF 3 ಟಾಕ್ಸಿಕ್ ಅನ್ನೋ ಫಿಲಮ್ ಅಲ್ಲಿ ಹೀರೋ ಆಗಿದ್ರು ಕೂಡ ಇವರು ಈ ಫಿಲಮ್ ಅಲ್ಲಿ ವಿಲ್ಲನ್ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಅಂಡ್ ಇವರು ಹೇಳ್ಕೊಂಡಿರೋ ಹಾಗೆ ಈ ಫಿಲಮ್ ಅಲ್ಲಿ ಇವರ ಕ್ಯಾರೆಕ್ಟರ್ ಬಂದು ತುಂಬಾ ಪವರ್ಫುಲ್ ಆಗಿರುತ್ತಂತೆ. ಮತ್ತೆ ಪಾರ್ಟ್ 1 ಅಲ್ಲಿ ಸ್ವಲ್ಪ ಕಮ್ಮಿ ಇದ್ರೂ ಕೂಡ ಪಾರ್ಟ್ 2 ಅಲ್ಲಿ ಇವರ ಸ್ಕ್ರೀನ್ ಸ್ಪೇಸ್ ತುಂಬಾ ಜಾಸ್ತಿ ಇರುತ್ತಂತೆ ಅಂಡ್ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈ ಫಿಲಮ್ ಅಲ್ಲಿ ವಿಶ್ವಾಮಿತ್ರ ಕ್ಯಾರೆಕ್ಟರ್ ಮಾಡಿದವರು ಯಶ್ ಅವರು ರಾವಣನಾಗಿ ಆ ಪವರ್ನ ತಗೊಂಡಂತ ರೀತಿ, ಅವರ ಡೈಲಾಗ್ ಡೆಲಿವರಿ ನೋಡಿ ಶಾಕ್ ಆದೆ ಅಂತ ಹೇಳಿರುವಂತ ಸ್ಟೇಟ್ಮೆಂಟ್ ತುಂಬಾ ವೈರಲ್ ಆಗ್ತಾ ಇದೆ. ಹಾಗೆ ರಣಬೀರ್ ಕಪೂರ್ ಅವರು ಅನಿಮಲ್ ಅಂತ ಬಿಗ್ ಹಿಟ್ ಫಿಲಮ್ ಕೊಟ್ಮೇಲೆ ಮಾಡ್ತಾ ಇರುವಂತ ನೆಕ್ಸ್ಟ್ ಫಿಲಮ್ ಅಂತಂದ್ರೆ ಅದು ರಾಮಾಯಣ ಪಾರ್ಟ್ 1. ಇವರು ಈ ಫಿಲಮ್ಗೋಸ್ಕರ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇವಾಗಲೇ ರಿಲೀಸ್ ಆಗಿರೋ ಫಸ್ಟ್ ಲುಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಇವಾಗ ಅಂದ್ರೆ ಏಪ್ರಿಲ್ 2ಗೆ ಇವರ ಇನ್ನೊಂದು ಗ್ಲಿಮ್ಸ್ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಅದರಲ್ಲಿ ಇವರ ಲುಕ್ ಅಂಡ್ ಅದರಲ್ಲಿ ಇರುವಂತ VFX ನ ವಿಜುವಲ್ಸ್ ಹೇಗಿರ್ಬೋದು ಅನ್ನೋ ಕ್ಯೂರಿಯಸ್ ಈ ಫಿಲಮ್ ಮೇಲೆ ಇನ್ನ ಹೈಪ್ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇದೆ. ಮತ್ತೆ ಈ ಫಿಲಮ್ ಅಲ್ಲಿ ಸಾಯಿ ಪಲ್ಲವಿ ಅವರು ಹೀರೋಯಿನ್ ಆಗಿ ಸೀತೆ ಪಾತ್ರನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರ ನ್ಯಾಚುರಲ್ ವೇ ಆಫ್ ಆಕ್ಟಿಂಗ್ ಅಂಡ್ ಡೆಲಿವರಿ ಕೂಡ ಈ ಫಿಲಮ್ನ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಂದ್ರೆ ತಪ್ಪಾಗಲ್ಲ. ಇನ್ನು ಎಲ್ಲ ಅನ್ಕೊಂಡಂಗಾದ್ರೆ ಇದೇ ಫಿಲಮ್ನ ಟೀಮ್ ಇದೇ ನವೆಂಬರ್ಗೆ ಅಂದ್ರೆ ದೀಪಾವಳಿ ಹಬ್ಬದ ಟೈಮ್ಗೆ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಫೈನಲಿ ನಾನು ಹೇಳೋದು, ಸದ್ಯಕ್ಕೆ ಟಾಕ್ಸಿಕ್ ಫಿಲಮ್ ಆದ್ಮೇಲೆ ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಮ್ ಅಂತಂದ್ರೆ ಅದು ರಾಮಾಯಣ ಪಾರ್ಟ್ 1. ಇದರಲ್ಲಿ ಫ್ಯಾನ್ಸ್ ರಾಮನ್ನ ವಿಜುವಲ್ಸ್ನ ಅಂಡ್ ಯಶ್ ಅವರ ರಾವಣನ್ ಕ್ಯಾರೆಕ್ಟರ್ನ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಫಿಲಮ್ ಕ್ರೇಜ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದ್ದು, ಇದಕ್ಕೆ ಏಪ್ರಿಲ್ 2 ಒಂದು ಲೆವೆಲ್ ಆಫ್ ಆನ್ಸರ್ ಸಿಗ್ಬೋದು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.